ಏನಾಯ್ತು? ಏಯ್ ಆ ಹುಡುಗಿ ಎಲ್ಲ ಓಡೊಂಟ್ರವಳೆ ಕಣ. ನೀನು ಇಲ್ಲೇ ನೋಡ್ಕೊ, ನೋವು ಎಳ್ಕೊಬತ್ತೀನಿ ನೋಡಿ. ಅಪ್ಪ ದೇವ್ರೆ, ಹೋದ್ಲು ಹೋದ್ಲು. ಎಲ್ಲಿ ಹುಡುಕೋದವರು ಎಲ್ಲಿ ಅಂತೀನಿ. ಕೆಲ್ಸಕ್ಕೆ ಬಾರ್ದಿರೋರು ಚೋಟುದ್ದ ಹುಡುಗಿನ ನೋಡ್ಕೊಳಕ್ಕಾಗಿಲ್ಲ. ಎಲ್ಲರೂ ಎಲ್ಲ ಹಾಳಾಗೋಗಿದ್ದೀನಿ. ಮೂಲೆ ಮನೆ ಅಲ್ಲಣ್ಣ. ಬಾ ಎಲ್ಲ ಓಡೈತತ್ಯಾ? ದಯವಿಟ್ಟು ನನ್ನ ಬಿಟ್ಬಿಡಿ ಅಣ್ಣ. ಎಲ್ಲ ಹೋಯ್ತ್ಯಾ? ನನ್ನ ತಡಿಬೇಡಿ ಅಣ್ಣ. ನಮ್ಮ ಊರಿಗೆ ನಾನು ಹೊಂಟೋಯ್ತೀನಿ. ಬ್ಯಾಡ ಬಿಟ್ಬಿಡಿ. ಬ್ಯಾಡ ವಿಷಯ ಏನಾರ ಸೌಕರ್ಯ ಗೊತ್ತಾಯ್ತು ಅಂದ್ರೆ ಅಣ್ಣ ನಿಮ್ ತಂಗಿಯಿಂದ ತಿಳ್ಕೊಳ್ಳಿ. ನಾನು ಬರೋಕಿಲ್ಲ ಅಣ್ಣ. ಬ್ಯಾಡ ಬಿಟ್ಬಿಡಿ. ಪಥ್ಯ ಇಲ್ವಾ ಈಗ? ದಯವಿಟ್ಟು ಬಿಟ್ಬಿಡಿ. ತಡಿಬೇಡಿ. ಕೂಡ ಈ ಮನೆಯಿಂದ ಹೊರಗಡೆ ಹೋಗೋಣ. ಅಂಥದ್ರಲ್ಲಿ ಈ ಹುಡುಗಿ ಹೊರಗಡೆ ಆಗೋದು ತಪ್ಪಾಯ್ತು ದಣಿ, ಕ್ಷಮಿಸ್ಬಿಡಿ. ಯಾವ್ದು ಬಗಳ ಇಲ್ಲಿ ನಮ್ದೇನು ತಪ್ಪಿಲ್ಲ, ಎಲ್ಲ ಚಂದ್ರನ್ ಮಗಳಿಂದಾನೇ ಆಗಿದೆ.
ಇಲ್ಲ. ನೀವೇ ಹೇಳ್ತಿದ್ರಲ್ಲ ಅವಳಿಗೆ ತಿನ್ನಕ್ಕೆ ಉಣ್ಣಕ್ಕೆ ಹಾಸ್ಕೊಳ್ಳೋಕ್ಕೆ ಒತ್ಕೊಳ್ಳೋಕ್ಕೆ ಸಂದಾಗ ಅನುಕೂಲ ಮಾಡಿಕೊಡು ಅಂತ. ಅದನ್ನ ಕೊಡಕ್ಕೆ ಅಂತ ಜಮುನಿ ಕೋಣೆ ಒಳಗೆ ಹೋಗುವಾಗ ಪಾಪ ಕಾಲು ಜಾರಿ ಬಿದ್ದುಬಿಟ್ಲು. ಬಿದ್ದು ಎಂತ ಪೆಟ್ಟು ಮಾಡ್ಕೊಂಡು ಅವಳೆ ಗೊತ್ತಾ? ಹುಡುಗರು ನೋಡ್ಲಾರ್ದೆ ಅವಳಿಗೆ ಸಮಾಧಾನ ಮಾಡುವಾಗ ಈ ಹುಡುಗಿ ತಪ್ಪಿಸ್ಕೊಂಡು ಹೋಗ್ಬಿಟ್ಟವಳೆ. ಅದೇ ಟೈಮ್ನಾಗೆ ಆಳುಗಳು ಮೈಯೆಲ್ಲ ಕಣ್ಣು ಮಾಡ್ಕೊಂಡಿರ್ಬೇಕಲ್ವಾ? ಹೌದಪ್ಪ, ಇದರಲ್ಲಿ ಚಂದ್ರದೇನು ತಪ್ಪಿಲ್ಲ. ಎಲ್ಲ ಈ ನನ್ನ ಮಕ್ಕಳಿಂದನೇ ಆಗಿರೋದು. ಇವ್ರು ಕೆಲಸ ಮಾಡದೆ ಮಲಗಿರ್ಬೇಕಾದ್ರೆ ನನ್ನ ಕೈಲಿ ಎಷ್ಟೋ ಸಲ ಸಿಕ್ಕಾಕೊಂಡಿದ್ದಾರೆ. ನನ್ನ ಮಕ್ಕಳಿಗೆ ತಿಂಡಿ ಜಾಸ್ತಿ ಆಗಿದೆ. ಏನೋ ದನ ನಿಂತಂಗೆ ನಿಂತಿದ್ಯಾ? ಮಾತಾಡೋ, ಮಾತು ಬರ್ತಾ ಇಲ್ವಾ? ಇವ್ರನ್ನ ಕಾಯತ್ತಾನೆ ನಿಮ್ಮ ಕೆಲಸ. ಆ ಕೆಲಸ ಬಿಟ್ಬಿಟ್ಟು ಏನೋ ಮಾಡ್ತಾ ಇದ್ರಿ? ತಿಂದು ಮೈ ಬೆಳೆಸ್ಕೊಂಡಿದ್ದೀರ ಅಷ್ಟೇ. ಅಪ್ಪ, ಇವ್ರನ್ನೆಲ್ಲ ನಂಬ್ಕೊಂಡ್ರೆ ಇದೇ ಥರ ಆಗೋದು. ಇವಳನ್ನ ನಾ ಇನ್ನು ಮುಂದೆ ನೋಡ್ಕೊಂತೀನಿ. ನೀವು ಆ ಚಿಂತೆ ಬಿಡಿ. ನಡಿ. ಹೆಣ್ಣುಮಕ್ಕಳು ಅಲ್ಲಿ ಓಡಾಡಬಾರ್ದು, ಕೋಣೆಲೇ ಕೂತಿರ್ಬೇಕು. ನನ್ನ ಮಾತನ್ನ ಮೀರಿದ್ರೆ ನೆಟ್ಗಿರೋದಿಲ್ಲ. ನಾನು ಮುಂದೆ ನಿಯತ್ತಿಲಿರಬೇಕು. ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ, ಏನು ನಡೆಯುತ್ತೆ ನನಗೆ ಗೊತ್ತಾಗಲ್ಲ. ನಿನ್ನ ಹೊಟ್ಟೆಯಲ್ಲಿ ನನ್ನ ವಂಶದ ಕುಡಿ ಬೆಳೀತಿದೆ. ಅದಕ್ಕೆ ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ. ನಮ್ಮ ಆಳುಗಳಿಗೆ ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ದೆ. ನೀನೇನು ಹೇಳಿದ್ರು ಅದನ್ನು ಕೇಳಬೇಕು ಅಂತಲೂ ಹೇಳಿದ್ದೆ. ಆದರೆ ನೀನು ಈ ಮನೆ ಮರ್ಯಾದೆ ಕಳೆಯೋ ಕೆಲಸ ಮಾಡಿದ್ದೆ. ಅದಕ್ಕೆ ಶಿಕ್ಷೆ ಆಗಲೇಬೇಕಲ್ವಾ? ಇವತ್ತಿಂದ ನೀನು ಕತ್ತಲು ಕೋಣೆಯಲ್ಲಿ ಇರ್ತೀಯ. ಆ ಕತ್ತಲು ಕೋಣೆಯಲ್ಲಿ ಒಬ್ಬಳೇ ಬಿದ್ದಿರ್ತೀಯಲ್ಲ, ಆಗ ಗೊತ್ತಾಗುತ್ತೆ ಈ ನೀಲಕಂಠರ ವಿರುದ್ಧ ಹೋದ್ರೆ ಏನಾಗುತ್ತೆ. ನಿನ್ನ ಮಗಳು ಮೊದಲನೇ ಸಲ ತಪ್ಪು ಮಾಡಿದಾಳೆ. ಎರಡನೇ ಸಲ ಮಾಡಿದ್ರೆ ಕೈ ಕಾಲು ತೆಗಿಬೇಕಾಗತ್ತೆ. ಡೇಯ್, ಇವಳನ್ನ ಕತ್ತಲ್ ಕೋಣೆಗೆ ಎತ್ತಾಕ್ರೋ, ಎಳ್ಕೊಂಡೋಗ್ರ. ನನ್ನನ್ನು ದೊಡ್ಡ ಮನ್ಸ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಗೊತ್ತಾಯ್ತು ನಿಮ್ ತಾಕತ್ ಏನು ಅಂತ. ಅಲ್ಲ, ಒಂದ್ ಹುಡುಗಿ ಹಿಂದೆ ಈಟೊಂದ್ ಜನ ಬಿಟ್ಟಿರಲ್ಲ. ಈ ಜಗತ್ನಾಗೆ ಕೈಲಾಗ್ತಿರೋನಂದ್ರೆ ಯಾರು ಅಂತ ಗೊತ್ತಾಯ್ತಾ ನಿಮ್ಗೆ? ಒಂದ್ ಹುಡುಗಿಗೆ ಜಬರ್ದಸ್ತ್ ಮಾಡ್ತಾನಲ್ಲ, ಅವನು ಕೈಲಾಗ್ತಿರೋನು. ಇದು ಪರಿಣಾಮ ನಮಗ್ ಸಂದಾಗಿರಲ್ಲ. ವಿಜಯಮ್ಮ, ಬೈಲಿ. ಏನು ಶ್ರೀಕಂತಪ್ಪವ್ರೆ? ಆ ಹುಡುಗಿನ ಯಾಕೆ ಹಾಗೆ ಹೇಳ್ಕೊಂಡು ಹೋಗ್ತಿದ್ದಾರೆ? ಅದು ಏನದು? ಅದು ಬಾಯ್ ಬಿಟ್ಟು ಹೇಳು, ಏನಾಯ್ತು ಅಂತ. ಅದನ್ನ ದೊಡ್ಡ ಯಜಮಾನ್ರ ತಾವನ್ನ ಕೇಳಿ. ಏನು? ದೊಡ್ಡ ಯಜಮಾನ್ರನ್ನ ಕೇಳಬೇಕು?
ಅವಳನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನೀನು ಹೇಳು. ಅದು ಶ್ರೀಕಾಂತಪ್ಪ ಆ ಕತ್ಲೆ ಕೋಣೆಗೆ. ಏನು ಕತ್ಲು ಕೋಣೆಗ? ಯಾಕೆ? ಅದು ಆ ಹುಡುಗಿ ಮನೆ ಬಿಟ್ಟು ತಪ್ಪಿಸ್ಕೊಂಡು ಹೋಯ್ತಿದ್ಲು. ಆಳ್ಗಳೋಗಿ ಅವಳನ್ನ ಹಿಡ್ಕೊಬಂದ್ರು. ಈ ವಿಷಯ ದೊಡ್ಡ ಯಜಮಾನ್ರಿಗೆ ಗೊತ್ತಾಗೋಯ್ತು. ನಿಮಗೆ ಗೊತ್ತಲ್ಲ, ಅವ್ರಿಗೆ ಸ್ಯಾನೆ ಕೋಪ ಅಂತ. ಅದಕ್ಕೆ ಆ ಕತ್ಲೆ ಕೋಣೆ ಕೂಡಾಕ್ಸಿದ್ದಾರೆ. ಯಾರು ಅಲ್ಲಿ ಹೋಗ್ಬಾರ್ದು, ಅವಳು ಕೂಡ ಯಾರೂ ಮಾತಾಡಬಾರ್ದು ಅಂತ ಅಪ್ಪಣೆ ಮಾಡೋರೆ ಶ್ರೀಕಾಂತಪ್ಪ. ಅಲ್ಲ ಶ್ರೀ, ಹೀಗೆಲ್ಲ ಮಾಡೋದಕ್ಕೆ ನಿಮ್ಮ ಅಪ್ಪನಿಗೆ ಹೇಗಾದ್ರೂ ಮನ್ಸು ಬರುತ್ತೆ? ಪಾಪ ಹುಡುಗಿ ಆ ಕತ್ಲೆ ಕೋಣೆಯಲ್ಲಿ ಒಬ್ಳೆ ಹೇಗಿರ್ತಾಳೋ ಏನೋ. ನಾನು ನಿಮ್ಮ ಹಂಗೆ ಮನಸ್ಲಯ್ಯ, ಯಾಕೆ ಹಿಂಗ್ ಮಾಡಿರಿ ನನಗೆ ನೀವು? ಆಸನಾದ್ರೂ ಸಣ್ಣಗೆ ನೋಡ್ಕೋತೀರಾ. ಅಯ್ಯೋ ತಪ್ಪು ಮಾಡಿವ್ನಿಂದ ನಂಗಿಂತ ಶಿಕ್ಷೆ ಕೊಡ್ತೀರಾ. ಅಣ್ಣ, ಇದ್ರಾಗ ನಂದೇನು ತಪ್ಪಿಲ್ಲ, ನನಗ್ ಮೋಸ ಆಗದೆ. ದಯವಿಟ್ಟು ನನ್ನ ಬಿಟ್ಬಿಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಬಾಯಿ ಇನ್ನು ಮ್ಯಾಕೆ ಇದೇ ಕೋಣೆಯಾಗಿರ್ತೀಯಲ್ಲ, ಆಗ ಗೊತ್ತಾಯ್ತದೆ ನಮ್ ಸಾವುಕಾರ ತಾಕತ್ ಏನು ಅಂತ. ನಮ್ ದೊಡ್ಡ ಸಾವುಕಾರ ಇರ್ತಾನೆ ಬೈತ್ಯಾ? ನಿನಗೆ ತಾವಾದ್ರೆ ಈ ಬಾನಿನಾಗೆ ನೀರನ್ನೇ ಕುಡ್ಕೋ. ನಮ್ ದನಗಳು ಅದನ್ನೇ ಕುಡಿತವೆ. ಹಸುವಾಯ್ತು ಅಂದ್ರೆ ಇಲ್ಲಿ ಹುಲ್ಲದೆ ತಿನ್ನು ಎಟ್ಬೇಕಾದ್ರು ನಮ್ ದನಗಳು ಅದನ್ನೇ ತಿಂತಬೇಕನ್ನವ. ಇನ್ನೊಂದ್ಸಾರಿ ಹಂಗೆ ಪೂರೈಸಿದ್ರೆ ಕಣ್ಣು ಗುಡ್ಡಕ್ಕಿಂತ ನಾಯಿಗೆ ಹಾಕ್ಬಿಡ್ತೀನಿ ಆಟಯ್ಯ. ಇದಾಕುಬಾ ನನ್ ಕಣ್ಗುಡೇನ. ಹೇಳ್ಬೇಕಾರ ಕೂಡಕ್ಕೆ, ಆದ್ರೆ ನಾನು ತಪ್ಪಿಸ್ಕೊಳ್ದೆ ಬಿಡಕ್ಕಿಲ್ಲ. ಹೋಗು, ಆ ನಿಮ್ ಯಜಮಾನ್ರಿರ್ತವ ಯೋನ್ ಹೇಳ್ಬೇಕು ಅಂತ ಯೋಚನೆ ಮಾಡೋಗು. ಆದ್ರೂ ಒಂದ್ ಮಾತು ಜ್ಞಾಪಕ ಇಟ್ಕೋ, ನಾನ್ ಮತ್ತೆ ಇಲ್ಲಿಂದ ಹೋದ್ರೆ ವಾಪಸ್ ಬರಕ್ಕಿಲ್ಲ. ಏನೇ ಈಟ್ ದಿನ ಈ ಚಂದ್ರಿದು ಒಂದು ಮತ ನೋಡಿದ್ಯಾ ನೀನು? ಇನ್ನು ಒಂದೇ ಒಂದು ಮಾತಾಡ್ದೆ ಈ ಚಂದ್ರಿದು ಇನ್ನೊಂದು ಮಗ ನೋಡ್ಬೇಕಾಯ್ತದೆ. ಯುಕ್ತಿ ಮಾಡಿಕೋ. ಏಟಾಡ್ತೀಯ? ಈ ಚಂದ್ರಿನ ಎದುರು ಹಾಕೊಂಡು ಬದುಕಾಯ್ತದ ನಿನ್ ಕೈಯಲ್ಲಿ? ನನ್ನ ಎದುರಿಗೆ ಮಾತಾಡ್ತೀಯಾ? ಜೀವ ಸತ ತುಳಿದಾಕ್ಬಿಡ್ತೀನಿ ಹುಸಾರು. ನಡ್ರಲ್ಲ.
ಎಷ್ಟು ಚೆನ್ನಾಗಿದೆ ಈ ಸೀರೆ. ಶ್ರೀ, ಈ ಸೀರೆನ ನಾವು ಯಾವ ಅಂಗಡಿಯಲ್ಲಿ ತಗೊಂಡಿದ್ದು ಹೇಳು? ಹಾ, ಗೊತ್ತಾಯ್ತು ಬಿಡು. ಚೆನ್ನಾಗಿ ಕಾಣ್ತಿದೆ ಅಲ್ಲ ಈ ಸೀರೆ? ಇಲ್ಲ ನೋಡು, ಈ ಸೀರೆ ಹೇಗೆ ಕಾಣ್ತಿದೆ? ಹೌದು ಶ್ರೀ, ನಾನೊಂದು ಮೆರೂನ್ ಕಲರ್ ಸೀರೆ ತಗೊಂಡ್ಬಂದಿದ್ನಲ್ಲ, ಎಲ್ಲೋಯ್ತು? ಅದು ಕಾಣ್ತಾನೆ ಇಲ್ವಲ್ಲ. ಇಲ್ಲೇ ಇದೆ ನೋಡು. ನಾನೆಲ್ಲೋ ಈ ಸೀರೆನ ಅಂಗಡಿಲೇ ಬಿಟ್ಟು ಬಂದ್ಬಿಟ್ಟೆ ಅನ್ಕೊಂಡೆ. ಸದ್ಯ ಇಲ್ಲೇ ಇದೆಯಪ್ಪ. ಶ್ರೀ, ಈ ಸೀರೆ ನೋಡು, ಚೆನ್ನಾಗಿದೆ ಅಲ್ಲ? ಅಮ್ಮನಿಗೆ ಅಂತ ತಂದಿದ್ದು. ಶ್ರೀ, ಇದು ನಿನ್ ಸ್ಟಡಿ ಬುಕ್. ಏನು ಇದು ಇಷ್ಟು ಭಾರ ಇದೆ? ಹೇಗೆ ಓದ್ತೀಯ ಇದನ್ನ? ನಾನೇನಾದ್ರೂ ಇದನ್ನ ಓದಿದ್ರೆ ನಂಗೆ ಹುಚ್ಚೆ ಹಿಡಿದ್ಬಿಡುತ್ತೆ ಅಷ್ಟೇ. ಅಲ್ಲ ಶ್ರೀ, ಇದನ್ನ ಓದಿದ್ರೆ ನಿಂಗೆ ಬೋರ್ ಅನ್ಸಲ್ವಾ? ಶ್ರೀಕಾಂತ್, ನಿಂಗೊಂದು ವಿಷಯ ಗೊತ್ತಾ? ನಾನು ಸ್ಕೂಲ್ ಎಕ್ಸಾಮಲ್ಲಿ ದೊಡ್ಡ ದೊಡ್ಡ ಸೊನ್ನೆ ತಗೋತಿದ್ದೆ. ನೀನು ಇಷ್ಟು ದೊಡ್ಡ ಬುಕ್ನ ಅದು ಹೇಗೆ ಗೊತ್ತೀಯೋಪ್ಪ? ಅರೆ ಅಮ್ಮ, ಬನ್ನಿ. ಇಲ್ಲಿ ನೋಡಿ, ಈ ಸೀರೆನ ನಿಮಗೆ ಅಂತ ತಂದಿದ್ದು. ಚೆನ್ನಾಗಿದೆ ಅಲ್ಲ? ತುಂಬ ಚೆನ್ನಾಗಿದೆ. ಇಬ್ರು ಹೊರಗೆ ಹೋಗಿದ್ರಲ್ಲ, ಸಂತೋಷ ಆಯ್ತಾ? ಅಯ್ಯೋ ಅಮ್ಮ, ಯಾಕೆ ಹೇಳ್ತೀರಾ? ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅದೇನೋ ಮಾಲ್ಗಳಂತೆ. ಅಲ್ಲಿ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಬೇಕಾದಷ್ಟು ಅಂಗಡಿಗಳು, ಅಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ ಗೊತ್ತಾ? ನನ್ಗಂತೂ ಆ ಮೆಟ್ಲು ಹತ್ತೋ ಇಳ್ದು ಕಾಲೆಲ್ಲ ನೋವು ಬಂದೋಯ್ತು. ನೀವು ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಶ್ರೀಕಾಂತ, ನಿಮ್ಮಿಬ್ಬರನ್ನು ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ನಡೀರಿ, ನನಗಂತೂ ಹೊಟ್ಟೆ ತುಂಬ ಹಸಿವಾಗ್ತಿದೆ. ಗೌರಿ ಅಕ್ಕಂಗೂ ಸೀರೆ ತಗೊಂಡ್ಬಿಡ್ತೀನಿ. ಶ್ರೀ, ಬಾ ಹೋಗೋಣ. ಇಲ್ಲ, ನೀನು ಊಟ ಮಾಡು, ನಾನು ಆಮೇಲೆ ಬರ್ತೀನಿ. ಅಮ್ಮ, ನನಗನ್ಸುತ್ತೆ ಇವರು ಆ ಹುಡುಗಿ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅಂತ. ಅವಳನ್ನ ಕತ್ಲೆ ಕೋಣೆಗೆ ಕರ್ಕೊಂಡು ಹೋದ್ರಲ್ಲ, ಅದಕ್ಕೆ ಇರಬೇಕು. ಪಾಪ ಅಲ್ವಾ ಅವಳು? ನೋಡು, ನೀನು ಹೋಗಿರು, ನಾನು ಅವನನ್ನು ಕರ್ಕೊಂಬರ್ತೀನಿ.